ಮಧುರಾಪಟ್ಟಣ ಅಂತಂದರೆ ಬಹಳ ಪವಿತ್ರವಾದದ್ದು. ಯಮುನಾ ತೀರ. ನಮ್ಮ ದೇಹವೂ ಮಧುರಾಪಟ್ಟಣ ಆಗಬೇಕು. ಎಷ್ಟು ಪಾವಿತ್ರ್ಯ ಸಾಧ್ಯವೋ ಅಷ್ಟು ಪವಿತ್ರವಾಗಿ ದೇಹ ಇಟ್ಕೋಬೇಕು. ಆವಾಗ ದೇಹವೇ ಮಧುರಾಪಟ್ಟಣ ಆಗ್ತದೆ. ವಸುದೇವ ಅಂದರೆ ಜ್ಞಾನ, ದೇವಕಿ ದೇವಿ ಅಂದರೆ ಭಕ್ತಿ. ಈ ದೇಹ ಕರ್ಮದಿಂದ ಪವಿತ್ರ ಆಗಬೇಕು. ಈ ಪವಿತ್ರವಾದ ದೇಹದಲ್ಲಿ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ವಸುದೇವ ದೇವಕಿಯರ ಸಮಾಗಮ. 6 ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ತ್ಯಾಗ ಮಾಡಿಬಿಟ್ರು. 6 ಮಕ್ಕಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ತ್ಯಾಗ ಮಾಡಬೇಕು. ಆಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಪುರಾಣಗಳಿಗೆ ಅಭಿಮಾನಿ. ಪುರಾಣಾದಿ ಕಥಾ ಶ್ರವಣ ಮಾಡಬೇಕು. ಕರ್ಮದಿಂದ ದೇಹ ಪವಿತ್ರ ಆಗಬೇಕು. ಸಾಧಾರಣ ಜ್ಞಾನ ಭಕ್ತಿಯನ್ನು ಪಡೀಬೇಕು. ಅರಿಷಡ್ವರ್ಗವನ್ನು ಬಿಡಬೇಕು. ಶೇಷದೇವರಿಂದ ಅಭಿಮನ್ಯಮಾನವಾದ